ಅವರಿಗೆಲ್ಲ ಕೂಡ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತು ಈ ದಿನ ನಿವೃತ್ತರಾಗ್ತಾ ಇರ್ತಕ್ಕಂಥ ಶ್ರೀಮತಿ ಶಶಿಕಲಾ ಅವರು ಇಲ್ಲೇ ಹೆಚ್ಚಾಗಿ ರಿಟೈರ್ಡ್ ಅವರು ಆಮೇಲೆ ನಮ್ಮ ಡೈರಿ ಶಾಲೆ ಶ್ರೀಮತಿ ಮರಾಠಿ 15 ವರ್ಷ ಒಂದೇ ಶಾಲೆಯಲ್ಲಿ ಇದು ಎಷ್ಟಾಗಿದೆ ಸೇರಿಕೆಗಳಮ್ಮ ನರ್ಸರಿ ಇದೆ, ಅಂಗನವಾಡಿ ಇದೆ, 25 ಜನ ಮಕ್ಕಳು ಯಾಕಂದರೆ ಸುತ್ತಲೂ ಹತ್ತು ಥರನೇ ಸ್ಕೂಲ್ ಇರೋದ್ರಿಂದ ಅಲ್ಲಿ ಸೇರಿಕೆ ಜಾಸ್ತಿ ಇಲ್ಲ. ಅವರೆಲ್ಲ ಕೂಡ ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಮೋಹನ್ ಅವರು ಇವತ್ತು ನಿಮ್ಮನ್ನು ಎಲ್ಲ ಕಳಿಸಿ ಅವರಿಗೆ ಗೌರವವಾಗಿ ಬೀಳ್ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೆಯದಾಗಿ ಮತ್ತು ರಿಟೈರ್ಡ್ ಆದಮೇಲೆ ಕೂಡ ಸಮಾಜಕ್ಕೆ ಸಹಾಯ ಆಗುತ್ತೆ ನಿಮ್ಮ ಕಡೆಯಿಂದ ಮಾಡಿ ಅಂತ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಇವರು ಮಾತಾಡ್ತಾರೆ. ಧನ್ಯವಾದ.
24 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ, ಉಸ್ತುವಾರಿ ಮುಖ್ಯ ಶಿಕ್ಷಕರಾಗಿ, ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಶಶಿಕಲಾ ಅನ್ನೋರು ನಮ್ಮ ಶಾಲೆಯಲ್ಲಿ ನಿವೃತ್ತಿ ಹೋಗ್ತಾ ಇದ್ದಾರೆ. ನಾಳೆ ನಿವೃತ್ತಿ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸನ್ಮಾನ್ಯ ರಾಮಲಿಂಗ ಸಾಹೇಬ್ರ ಹತ್ರ ನಾನು ಕೇಳಿಕೊಂಡೆ, ಸರ್ ನಮ್ಮ ಸ್ಥಳೀಯರು ನಾವು ಹಿಂದೆ ಕೂಡ ಎಲ್ಲ ಶಿಕ್ಷಕರಿಗೆ ನಾವು ಸನ್ಮಾನ ಮಾಡಿ ಬೀಳ್ಕೊಡೋ ಕಾರ್ಯಕ್ರಮ ಮಾಡ್ಕೊಳ್ತಾ ಇರ್ತೀವಿ, ಅದಕ್ಕೋಸ್ಕರ ತಾವು ಬರಲೇಬೇಕು ಅಂದರು. ಆಯ್ತು ಮೋಹನ್ ಅಂತ ಹೇಳಿದ್ರು. ಮತ್ತು ನಮ್ಮ ಡೈರಿ ಶಾಲೆಯ ಶಿಕ್ಷಕರಾದಂಥ ಮೀನಾಕ್ಷಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ನಿವೃತ್ತಿ ಹೋಗ್ತಾ ಇದ್ದಾರೆ ಹೇಗೆ. ಅದಕ್ಕೋಸ್ಕರ ಇನ್ನು ಸಮ್ಮರ್ ಹಾಲಿಡೇಗಳು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಕೂಡ ಸನ್ಮಾನ ಇದೆ ಆವರಣದಲ್ಲಿ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿನ ಬ್ಲಾಕ್ ಅಧ್ಯಕ್ಷ ಅಂತ ಆನಂದರು ಕೂಡ ಹೇಳಿದೆ, ನಮ್ಮ ಈ ಕಡೆ ಶಾಲೆ ಸೇರ್ಸೋದು ನೀವು ಬನ್ನಿ ಅಂತ. ಹಾಗಾಗಿ ಇಬ್ಬರು ಶಿಕ್ಷಕರು ಕೂಡ ಸುಮಾರು 30 ವರ್ಷಗಳ ಕಾಲ ಹೆಚ್ಚಿನ ಸೇವೆ ಮಕ್ಕಳಿಗೋಸ್ಕರ ಸಮಾಜ ತೋರಿಸ್ಕೊಂಡು ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಒಳ್ಳೆಯ ಉತ್ತಮ ಶಿಕ್ಷಣ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ MRP ಶಾಲೆಯ ಪರವಾಗಿ ಉತ್ಪೂರ್ವ ಸ್ವಾಗತ ಮಾಡಿ ನಮ್ಮ ಸಾಹೇಬರ ಕೈಲೇ ತಂದು ಸನ್ಮಾನ ಮಾಡಬೇಕು ಅಂತ ನಾವು ಒಂದು 4-5 ಸಲ ಪದೇ ಹೇಳಿದ್ರೆ ಒಪ್ಕೊಂಡಿದ್ದಾರೆ. ಇವತ್ತು ಬಂದಿದ್ದಾರೆ ತುಮಕೂರದಿಂದ, ನಿಮಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಬಗ್ಗೆ ಸಾಕಷ್ಟು ಒಲವು ಮಾಡ್ಕೊಂಡು ಬಂದಿರೋಂಥವ್ರು ಶಿಕ್ಷಣದ ಬಗ್ಗೆ, ಶಾಲೆಯ ಬಗ್ಗೆ ಎಲ್ಲ ಅಧಿಕಾರಿಗಳ ಬಗ್ಗೆ ಕೂಡ ಕಾಳಜಿ ವಹಿಸಿ ನಮ್ಮ ರಾಜ್ಯ, ನಮ್ಮ ಕ್ಷೇತ್ರ ಒಂದು ಒಳ್ಳೆಯ ಒಂದು ಶಿಕ್ಷಣದ ಇದಾಗಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ಇದ್ದರೆ ಮಾತ್ರನೇ ಅವರು ಒಳ್ಳೆಯ ಸಮಾಜದಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗುತ್ತೆ, ಇಲ್ಲಾಂದರೆ ಅವರ ಮಾರ್ಗನೇ ಬೇರೆ ಆಗುತ್ತೆ ಅಂತ ಅವರು ಮನಗೊಂಡು ಒಂದು ಎಲ್ಲ ಶಾಲೆಗಳು ಭಾಳಷ್ಟು ಗಮನ ಇಟ್ಟು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು 22 ಶಾಲೆಗಳು ಎಲ್ಲ ಜೂನಿಯರ್ ಕಾಲೇಜ್ಗಳಾಯಿತು. ಈ ವರ್ಷದಲ್ಲಿ ಮತ್ತೊಂದು ಕಡಿಮೆ ಆಗ್ತಾರೆ. ಡಿಗ್ರಿ ಕಾಲೇಜ್ ಕೂಡ ಆಳ್ಗೋಡಿಯಲ್ಲಿ ಓಪನ್ ಆಗ್ತಾಯಿದೆ. ಡಿಗ್ರಿ ಕಾಲೇಜು ತಮಗೆ LKG UKGಯಿಂದ ಅಪ್ ಟು ಡಿಗ್ರಿವರೆಗೂ ಕೂಡ ಯಾವುದೇ ಆದಂಥ ಶುಲ್ಕ ಇಲ್ಲದೆ ಆಳ್ಗೋಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೋದು. ಇಡೀ BTech ಕ್ಷೇತ್ರಕ್ಕೆ ಶಿಕ್ಷಣ ತಜ್ಞರಾದರೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ತಜ್ಞರು ತಪ್ಪಾಗಲ್ಲ ಅನ್ನೋದು ಈ ಸಂದರ್ಭ ಮತ್ತೊಮ್ಮೆ ಎಲ್ಲ ಅರಿವು ಮಾಡ್ಕೊಳ್ತಾ ಇದ್ವಿ. ಹಾಗೆ ನಮ್ಮ DCP ಸಾಹೇಬರು ನಮ್ಮ ಎಲ್ಲ ಕಾರ್ಯಕ್ರಮ ಕೂಡ ನಮಗೆ ಸಹಕಾರ ಕೊಟ್ಕೊಂಡು ಈ ಕ್ಷೇತ್ರದಲ್ಲಿ ಅವರು ಕೂಡ ನಮಗೆಲ್ಲ ಈ ಒಂದು ಶಾಲೆಗೆ ಮತ್ತು ಈ ಒಂದು ಕೆಲಸ ಕಾರ್ಯಗಳಿಗೆಲ್ಲರೂ ಕೂಡ ಒಂದು ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. DCP ಚಂದ್ರಪ್ಪ ಸಾಹೇಬರು ಅವರು ಕೂಡ ಸ್ವಾಗತ ವಹಿಸ್ತೀವಿ. ಅದರ ಊಟ ಇವತ್ತು ಕ್ಯಾನ್ಸರ್ ಹಾಸ್ಪಿಟ್ಲ್ ಇರ್ಬೋದು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು, ಬೋರಿಂಗ್ ಹಾಸ್ಪಿಟ್ಲ್ ಇರ್ಬೋದು, ಹಾಸ್ಪಿಟ್ಲ್ಗಳು ಒಂದು ದಿನಕ್ಕೆ 1000 ಜನ ಊಟನ ಉಚಿತವಾಗಿ ಹೈಜಿನಿಕ್ ಆಗಿ ಊಟನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅದೊಂದು ಭಾಳಷ್ಟು ಒಳ್ಳೆಯ ಕೆಲಸ. ಯಾಕಂದರೆ ಮನುಷ್ಯ ಯಾರು ಕೂಡ ಹಸುವಿನಿಂದ ಇದ್ದರೆ ನಾವು ಯಾಕೆ ನಾವು ಸರ್ಕಾರದಲ್ಲಿ ಎಲ್ಲ ಶಾಲೆ ಮಕ್ಕಳಿಗೆ ಊಟ ಕೊಡ್ತಾ ಇದ್ವಿ ಅಂದರೆ ಹಸುವಿದ್ರೆ ಅವ್ರಿಗೆ ಅವ್ರ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗುತ್ತೆ, ಶಕ್ತಿನೂ ಇರೋದಿಲ್ಲ. ಹಂಗಾಗಿ ನಮ್ಗೆ ಯಾವ ರೀತಿ ಇದೆ ಅದೇ ಥರ ಅಲ್ಲಿ ಎಂಪ್ಲಾಯೀಸ್ ಇರ್ಬೋದು, ಮತ್ತು ಧರ್ಮಶಾಲೆಗಳಲ್ಲಿ ಪೇಷಂಟ್ ನೋಡೋಕೆ ಬರೋರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಅವರು ಈಗಾಗಲೇ ಕಾಶಿನಲ್ಲಿ ಕೊಡ್ತಾ ಇದ್ದಾರೆ, ಮಂತ್ರಾಲಯದಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಅವರು ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ಉಚಿತವಾಗಿ ಒಂದು ಕರ್ನಾಟಕ ಬಂದ ಹತ್ರ ಊಟನ ಮಾಡಿಕೊಡ್ಬೇಕು ಅಂತ ನಮ್ಮ ಸಾಹೇಬ್ರ ಹತ್ರ ನಾವು ಮನವಿ ಇಟ್ಟಿದ್ದಾರೆ. ಅವರು ಕೂಡ ಲೆಟರ್ ಮಾಡಿಕೊಟ್ಟಿದ್ದಾರೆ. ಮುಂದೆ ಅವರು ಕೊನೆ ಗಳಿಗೆಯಲ್ಲಿ ಅವರು ಆಸೆ ಇಟ್ಕೊಂಡಿದ್ದಾರೆ. ಸನ್ಮಾನ್ಯ ರಾಮಲಿಂಗ ಸಾಹೇಬ್ರು ಅದು ಮನಸ್ಸು ಮಾಡಿದ್ರೆ ಅದು ಕೂಡ ಒಂದು ಆಗ ದಿನಗಳು ಹತ್ರ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವ್ರ ತೆಗೆದಿದೆ ಲೆಕ್ಕ, ಅದಕ್ಕೆ 25,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು 12,000 ರೂಪಾಯಿ ನಮ್ಮ ಮಹೇಶ್ ಸ್ಟಂಪ್ನವರು ಇಲ್ಲಿ ಅವೆಲ್ಲವೂ ಕೂಡ ಹೋಗಲಾಡಿಸಿ ಒಂದು 3 ವರ್ಷಗಳ ಕಾಲ ಭಾಳ ಶ್ರಮ ವಹಿಸಿ ಸನ್ಮಾನ ರಾಮಲಿಂಗ ಕ್ಷೇತ್ರ ಆದಂಥ ಆಡುಗೋಡಿ ವಾಡಿಗಿತ್ತು, ಅದನ್ನು ಎಲ್ಲ ಒಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬಂದರು. ಇವತ್ತು ನಮ್ಮ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ 3 ವರ್ಷಗಳ ಕಾಲ ಒಂದು ಏನು ಅಗ್ರಿಮೆಂಟ್ ಮಾಡಿಕೊಂಡು ನಮ್ಮ DCP ಅವರು ಮತ್ತೊಬ್ಬರು ಎಲ್ಲರ ಸಹಕಾರ ತಗೊಂಡು ಮನೆಗೆ ಕಸಗಳ ಒಂದು ಅವೇರ್ನೆಸ್ ಆಗಿ ಈ ಡಸ್ಟ್ಬಿನ್ಗಳನ್ನ ಮನೆಗೆ ಯಾರು ಇಚ್ಛೆ ಬಯಸ್ತಾರೆ, ಮೊನ್ನೆ ಒಂದು 15 ಕೊಟ್ಟಿದ್ವಿ, ಯಾರು ಇಚ್ಛೆ ಬಯಸ್ತಾರೆ ಅವ್ರಿಗೆ ಮನೆಗಳಲ್ಲೇ ಗೊಬ್ಬರ ಮಾಡ್ಕೊಂಡಿದ್ವಿ. ಯಾಕಂದರೆ ಇಲ್ಲಿ ಸಾಕಷ್ಟು ಸಾವಿರಾರು ಗಿಡಗಳು ಸನ್ಮಾನ ರಾಮಲಿಂಗ ಸಾಹೇಬ್ರ ನೇತೃತ್ವದಲ್ಲಿ ಇಲ್ಲಿ ಗಿಡ ಮರಗಳು ಒಂದು ಸ್ವರ್ಗ ಉತ್ಪತ್ತಿ ಮಾಡೋದಂತ ಬಿಟ್ಟು ಆ ಕಸನ ಅದನ್ನು ಗೊಬ್ಬರ ಮಾಡಿ ನಿಮ್ಮ ಗಿಡಗಳಿಗೆ ಹಾಕೊಬೋದು. ನೀವು ಬೇಡ ಅಂದರೆ ನಿಮ್ಮ ಊರಲ್ಲಿ ನಿಮ್ಮ ತೋಟಗಳಿದ್ರೆ ತಗೊಂಡೋಗಿ ಶೇಖರಣೆ ಮಾಡಿ ತಗೊಂಡೋಗಿ ಹಾಕ್ಬೋದು. ಇಡೀ ದೇಶದಲ್ಲಿ ಒಂದೊಂದು ಮಾದರಿಯಾದಂಥ ಒಂದು ನೀವು ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ಶಿಕ್ಷಣಕ್ಕೆ ನಿಜವಾಗ್ಲೂ ಕೂಡ ನಿಮ್ಮಂಥವ್ರು ಮತ್ತೊಮ್ಮೆ ಶಿಕ್ಷಣನೂ ಕೂಡ ಜವಾಬ್ದಾರಿ ಕೊಟ್ಟರೆ ಶಾಲೆ ಭಾಳಷ್ಟು ಉನ್ನತ ಕನ್ನಡಕ್ಕೆ ಹೊರಡೋಗ್ತದೆ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲರಿಗೂ ನಮ್ಗೆ ಅವಕಾಶ ಮಾಡಿಕೊಟ್ಟಂಥ
ಎಲ್ಲ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ನಿಂದ ಸಾಕಷ್ಟು ಜನ ಬಂದು ಆ ಒಂದು ಇದನ್ನು ಫಲಾನುಭವಿಗಳು ಅವರು ಕೂಡ ನಾನು ಸ್ವಾಗತ ಬಯಸಿದೆ. ಮತ್ತು ಶಾಲೆಯ ಮಕ್ಕಳಿಗೆ, ಶಿಕ್ಷಕರಿಗೆ ಎಲ್ಲರೂ ಕೂಡ ಸ್ವಾಗತ ಬಯಸಿ ನಾನು ಮಾತು ಮುಗಿಸ್ತೀನಿ. ಈಗ ಮಾಡ್ಕೊಂಡಿದ್ದಾರೆ. ಈ ವರ್ಷ ಹೋಗೋದಕ್ಕೆ ನೈಟ್ ಅಂಡ್ ಡೇ ಮಾಡಿ ಅದನ್ನು ರೂಮ್ನ ಪ್ಲಾಸ್ಟಿಕ್ ಮಾಡಿ ಅಷ್ಟು ಒಳಗೆ ಮಾಡಿಕೊಡ್ತೀನಿ. ಇವೇನಿದೆ ಸ್ಟಾಫ್ನ ತಂಡೆಲ್ಲ ತಾವು ಅನುಕೂಲ ಮಾಡಿಕೊಡ್ಬೇಕಂತ ನೀವು ಸಾಹೇಬ್ರ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಅಂಗನವಾಡಿ ಮತ್ತು 1ರಿಂದ 10ನೇ ತರಗತಿವರೆಗೂ ಇಲ್ಲಿದೆ. PUC ಮುಂಚೆನಪ್ಪ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಮಡಿವಾಳ, ಹಾಗೆ ಡಿಗ್ರಿ ಕೂಡ ಮುಂಚೆನಪ್ಪ ಶಾಲೆ ಪಬ್ಲಿಕ್ ಶಾಲೆ ಈ ವರ್ಷ ಓಪನ್ ಆಗುತ್ತೆ. ಎಲ್ಲ ಮಕ್ಕಳು ಕೂಡ ಅವೆಲ್ಲ ಒಂದು ನೀವು ಟೀಚರ್ಸ್ಗಳು ಬೇರೆ ಬೇರೆ ಮೊಬೈಲಲ್ಲಿ ಬೇರೆ ಬೇರೆ ಎಲ್ಲ ಹಾಕ್ಕೊಳ್ಳೋದು ನಿಜವಾಗ್ಲೂ ನೀವು ಶಾಲೆಗಳದ್ದು ಏನು ಈ ಕಾರ್ಯಕ್ರಮ ನಡೀತದೆ, ಮಕ್ಕಳ ಕಾರ್ಯಕ್ರಮ ನಡೀತದೆ ಶಾಲೆಗಳಲ್ಲಿ. ರಾಮಲಿಂಗಡಿಯವರು 22 ಶಾಲೆಗಳದ್ದು ಕೂಡ ಒಂದು ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ. ಅದನ್ನು ದಯವಿಟ್ಟು ಈಗ ರಜೆಗಳಲ್ಲಿ ಅದನ್ನು ನಾವು ಜಾಸ್ತಿ ಅಪ್ಲೋಡ್ ಮಾಡಿ ನೀವು ಅದನ್ನು ಪ್ರಚಾರ ಮಾಡಿದ್ರೆ ನೀವು ದಯವಿಟ್ಟು ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಸೇರ್ಕೊಳ್ಳೋದಕ್ಕೆ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ, ಬಿಲ್ಡಿಂಗ್ಗಳು ಮತ್ತೊಂದೆಲ್ಲ ಇದೆ ಅಂದರೆ ಶಾಲೆಗೆ ಮಕ್ಕಳ ಹಾಜರಾತಿ ಜಾಸ್ತಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾಯಿದ್ವಿ. ವಹಿಸಿ ಎಲ್ಲ ಒಂದು ಪ್ರಚಾರ ಕೊಡಿ. ನೀವು ಮನೆ ಸರ್ವೆಗೆ ಹೋಗ್ತಾರೆ, ಈಗ ಸರ್ವೆಗೆ ಹೋಗ್ತೀರಾ, ಹಾಗೆ ಮಕ್ಕಳು ಸರ್ವೆ ಮಾಡಿ ಸರ್ಕಾರಿ ಶಾಲೆಗೆ ಸೇರ್ಕೊಳ್ಳಿ. ಚೆನ್ನಾಗಿದೆ ಕಟ್ಟಡ, ಇಂಗ್ಲೀಷ್ ಮೀಡಿಯಂ ಆಗಿದೆ. ಸನ್ಮಾನ್ಯ ರಾಮಲಿಂಗಡಿಯವರು ಸಂಪೂರ್ಣ ಜವಾಬ್ದಾರಿ ತಗೊಂಡಿರೋದ್ರಿಂದ ಅದು ಕೂಡ ಪ್ರಚಾರ ಮಾಡಿ ಅಂತ ಈ ಸಂದರ್ಭದಲ್ಲಿ ನೀವು ಕೇಳ್ಕೊಳ್ತಾ ಇದ್ದೀವಿ.